स्वागत है आप सभी का एसएस न्यूज में। मैं आपके साथ नुस्खा। गौरी गणेश और ईद ए मिलाद उत्सव को लेकर आज शहर के डीआर हॉल में शांति बैठक आयोजित की गई है। दरअसल शिवमोगा शहर में एसपी मिथुन कुमार ने कहा कि कोई भी त्योहार हो, उनका त्योहार उस समुदाय के लिए खास होता है। उन्होंने कहा कि प्रतियोगिता में उतरकर त्योहार मनाने और इसे भव्य तरीके से मनाने की बात कही। विभाग सहयोग करेगा। अगर गणपति सड़क पर विराजमान हो तो हमें कोई आपत्ति नहीं है, लेकिन जब कुछ लोग शिकायत दर्ज करते हैं तो आपत्तिजनक इस घटना पर गौर करना पड़ता है, ये भी कहा गया। और साथ ही उन्होंने कहा कि हमारा मिशन जनता की सुरक्षा है। इस बार 250 सीसीटीवी कैमरे, ड्रोन कैमरा, वीडियोग्राफी सहित अन्य 54 स्थानों पर गणपति को विसर्जन करने की अनुमति भी दी गई है। यदि इस घटना के चलते कोई भी शिकायत अगर दर्ज की जाएगी तो पुलिस जनता का सहयोग करेगी, कहा गया। और उन्होंने ये भी कहा कि 4500 से अधिक गांजे के मामले भी पहले से ही दर्ज किए गए हैं, तो इस त्योहारों के चलते किसी भी तरह की घटना ना हो, इस तरह का उन्होंने संदेश जनता को दिया है। ಸಾಕಷ್ಟು ಜನ ಮುಖಂಡರು ಕೂಡ ಬಂದಿದ್ದಾರೆ, ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ, ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ. ಮೊದಲನೇದಾಗಿ ನಾನು ತಮ್ಮೆಲ್ಲರ ಹತ್ರ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಅರ್ಧ ಗಂಟೆ ನಿಧಾನ ಆಯಿತು ಬರೋದು. ಇನ್ನೊಂದು ಮೀಟಿಂಗಲ್ಲಿ ಸ್ವಲ್ಪ ಹೆಲ್ಡಪ್ ಆಗಿದೆ. ಇದೊಂದು ಅರ್ಧ ಮುಕ್ಕಾಲು ಗಂಟೆ ನಿಧಾನ ಆಯಿತು. ನಮ್ಮ ಐಶ್ವರ್ಯಶ್ರೀ ಅವರು ನಿಮ್ಮನ್ನು ಎಂಗೇಜ್ ಮಾಡ್ತಾ ಇದ್ರು, ಮಾತಾಡ್ತಾ ಕೆಪ್ಟಿ ಎಂಗೇಜ್. ಮಾನ್ಯ ಶಾಸಕರು ಹೇಳಿದ್ರು, ಸಾಕಷ್ಟು ಜನ ಮುಖಂಡರು ಕೂಡ ಮಾತನಾಡ್ತಾ ಹೇಳಿದ್ರು. ನಾನು ಕೂಡ ಒಂದು ವರ್ಷಗಳಿಂದ ಸುಮಾರು 15-20 ಸಭೆಗಳನ್ನ ಕೂಡ ಮಾಡಿದ್ದೀನಿ. ನಾನು ಪದೇ ಪದೇ ಈ ಮಾತುಗಳನ್ನ ರಿಪೀಟ್ ಮಾಡ್ತಾ ಇರ್ತೀನಿ. ಯಾವುದೇ ಹಬ್ಬ ಇರಲಿ, ಅದು ಹಿಂದೂ ಹಬ್ಬ ಇರಲಿ, ಮುಸಲ್ಮಾನರ ಹಬ್ಬ ಇರಲಿ ಅಥವಾ ಕ್ರೈಸ್ತರ ಹಬ್ಬ ಇರಲಿ, ಅವರವರ ಹಬ್ಬ ಅವರವರಿಗೆ ವಿಶೇಷವಾಗಿರುತ್ತೆ. ನಮ್ಮ ಹಬ್ಬ ನಮಗೆ ದೊಡ್ಡದಾದ್ರೆ ಇನ್ನೊಬ್ಬರ ಹಬ್ಬ ಅವರಿಗೆ ದೊಡ್ಡದಾಗುತ್ತೆ. ನಾವು ವಿಜೃಂಭಣೆಯಿಂದಲೇ ಕೂಡ ಆಚರಣೆ ಮಾಡಬೇಕಾಗುತ್ತೆ. ಆ ಹಬ್ಬನ ಯಾವ ರೀತಿ ಮಾಡಬೇಕು, ಏನು ಎತ್ತ ಅಂತಂದು ನಮ್ಮ ಧರ್ಮದ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಆದರೆ ಇನ್ನೊಂದು ಧರ್ಮದವರು ಯಾವ ರೀತಿ ಮಾಡ್ತಾರೆ, ಅವರು ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ, ಅಥವಾ ಅವ್ರಿಗಿಂತ ಒಂದು ಕೈ ಮೇಲ್ಪಟ್ಟು ನಾವು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಅದು ತಪ್ಪು. ನಮ್ಗೆ ಸಮಸ್ಯೆಗಳು ಶುರುವಾಗದೆ ಆಗಲಿ. ನಮ್ಮ ಮನೆ ಚೆನ್ನಾಗಿದೆಯಾ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ನಮ್ಮ ಮನೆಯಲ್ಲಿ ಏನು ತಿಂಡಿ ಮಾಡ್ಕೊಂಡಿದ್ದೀವಿ, ಅದನ್ನ ನಾವು ನೋಡ್ಕೊಳ್ಬೇಕೆ ಹೊರತು ಇನ್ನೊಬ್ಬರ ಮನೇಲಿ ಏನು ಮಾಡಿದ್ದಾರೆ ಅಂತ ನಾವು ಹಿಡಿಕಿ ನೋಡಬಾರ್ದು. ಆ ಒಂದು ಮನೋಭಾವನೆಯನ್ನ ಕೆಲವೊಂದು ಕಿಡಿಗೇಡಿಗಳು ಬದಲಾಯಿಸ್ಕೊಳ್ತು ಅಂತಂದ್ರೆ 100% ನಾವು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೇನೆ ಈ ಹಬ್ಬನ ಆಚರಣೆ ಮಾಡಬಹುದು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ನಾನು ವಿನಂತಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಹಬ್ಬನ ವಿಜೃಂಭಣೆಯಿಂದ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಯಾವ ರೀತಿ ಸಹಕಾರ ಬೇಕು, ನಮ್ಮ ಇಲಾಖೆಯಿಂದ, ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಕಾರ್ಪೊರೇಷನ್ ಇಂದ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಆಗಿರ್ಬೋದು, 100% ಸಹಕಾರ ನಾವು ಕೊಡ್ತೀವಿ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ನಾವು ಮಾಡಲಿಕ್ಕೆ ಹೋಗಲ್ಲ. ಈಗ ಮೇಡಮ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, 30-40 ವರ್ಷದಿಂದ ರೋಡ್ ಮೇಲೆ ಇಟ್ಕೊಂಡು ಬಂದಿದ್ದಾರೆ, ನಾವು ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತ. ತೆಗೆಯೋದು ನಮ್ಮ ಉದ್ದೇಶ ಅಲ್ಲ, ತೆಗೀರಿ ಅಂತ ನಾವು ಹೇಳೋದು ಇಲ್ಲ. ನಮ್ಮ ವಿನಂತಿ ಎಲ್ಲ ಕಡೆನೂ ಅಲ್ಲ, ಎಲ್ಲೋ ಒಂದೊಂದು ಕಡೆ ಏನಾಗುತ್ತೆ, ನಾವೇ ಪ್ರೊಆಕ್ಟಿವ್ ಆಗಿ ಹೋಗಿ ನೀವು ಇಲ್ಲಿ ಇಡಬೇಡಿ ಅಥವಾ ಅಲ್ಲಿ ಮುಂದೆನೋ ಮಾಡಬೇಡಿ ಅಂತ ನಾವು ಹೇಳಿಕ್ಕೆ ಹೋಗಲ್ಲ. ಕೆಲವು ಸಾರ್ವಜನಿಕರು ಬಂದು ಕಂಪ್ಲೇಂಟ್ ಏನಾದ್ರು ಮಾಡಿದ್ದಾರೆ, ಇಲ್ಲ ಸರ್ ಅಟ್ಲೀಸ್ಟ್ ಒಂದು 2 ಅಡಿ ಜಾಗ ಬಿಟ್ಟು ಓಡಾಡ್ಕೊಳ್ಳಿಕ್ಕೆ ಹೆಣ್ಮಕ್ಳು ಇರ್ತಾರೆ ಅಥವಾ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಅಂದಾಗ ನಾವು ಕೂಡ ಹೋಗಿ ತಿಳಿಬೇಕು. ಅದು ಒಂದು ಸಮನ್ವಯನ ಹೊಂದಿಕೊಂಡು ನಾವು ಒಂದು ನಿರ್ಧಾರ ತಗೊಳ್ಬೇಕಾಗುತ್ತೆ. ಈಗ ಬಾಪೂಜಿ ನಗರದಲ್ಲಿ ಒಂದು ಉದಾಹರಣೆಗಳು, ಏನೋ ಒಂದು ಭಿನ್ನಾಭಿಪ್ರಾಯಗಳು ಬಂದಾಗ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಈಗ ಮನೆಗಳಲ್ಲಿ ಅಪ್ಪ ಅಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಇರುತ್ತೆ, ಮಕ್ಕಳು ತಂದೆ ಮಧ್ಯೆ ಭಿನ್ನಾಭಿಪ್ರಾಯ ಇರುತ್ತೆ. ಬಂದಾಗ ಯಾವ ರೀತಿ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ ಅನ್ನೋದು ಕಾಣ್ತದೆ. ರೋಡ್ ಮೇಲೆ ನಿಂತ್ಕೊಂಡು ಕಲ್ಲು ಹೊಡ್ಕೊಂಡು ಅಥವಾ ಕೈ ಮಿಲಾಯಿಸ್ಕೊಂಡು ಅದು ನಾಗರಿಕರ ಲಕ್ಷಣ ಅಲ್ಲ. ಭಿನ್ನಾಭಿಪ್ರಾಯ ಬಂದಾಗ ಕೂತು ಮಾತಾಡ್ಕೊಳ್ಬೇಕಾಗುತ್ತೆ. ಗುರು ಹಿರಿಯರು ಇರ್ತಾರೆ, ನಾವು ಇರ್ತೀವಿ, ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ಹೋಗ್ಬೇಕು, ಮಾತಾಡ್ಕೊಳ್ಬೇಕು, ಬಗೆಹರಿಸ್ಕೊಂಡ್ರೆ ಎಲ್ಲರೂ ಕೂಡ ನಾವು ಸಲೀಸಾಗಿ ಯಾವುದೇ ಇಶ್ಯೂಸ್ ಇಲ್ಲದೇ ರಿಸಾಲ್ವ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ನಾನು ಭಾಷಾ ಅವ್ರನ್ನ ಮಾತನ್ನ ರಾಗಿಗುಡದಲ್ಲಿ ಹೋದಾಗ ಕೇಳಿದೆ,
ಅದೇ ತರ ಇವತ್ತು ಕೂಡ ಮಾತಾಡ್ತಾರೆ ಅಂತಂದು ನಾನು ಅವ್ರಿಗೆ ಮೈಕ್ ಕೊಟ್ಟೆ, ಬಟ್ ಅವ್ರು ಯಾಕೋ ಸ್ವಲ್ಪ ನರ್ವಸ್ ಆಗಿದ್ರು ಅಂತ ಕಾಣುತ್ತೆ. ಅವರು ಗುಡ್ಡದ ನಿವಾಸಿ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ಎಲ್ಲರೂ ಕೂಡ ತುಂಬಾ ಬಹಳ ಗ್ರ್ಯಾಂಡ್ ಆಗಿ ಆಯಿತು. ನಾವು ಕೂಡ ಖುಷಿಯಿಂದ ಬಂದೋಬಸ್ತ್ ಮಾಡಿದ್ವಿ. ಏನೋ ಔಟ್ಸ್ಕರ್ಟ್ಸ್ ನಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ಅನ್ನ ನೇರವಾಗಿ ನೋಡಿದ್ರು ನಮ್ಗಿನ್ನ ಹೆಚ್ಚು ಅವ್ರ ಭಾಷಾ ಅವರು ಮತ್ತೆ ಅಲ್ಲಿಯ ನಿವಾಸಿಗಳು. ಅವ್ರಿಗೆ ಆ ಘಟನೆಯ ನೋವುಗಳು ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. 100-150 ಜನ ಮನೆ ಬಿಟ್ಟಿರೋರು, ಇನ್ನೂ 45 ಜನ ಮನೆಗೆ ಬಂದಿದೆ. ಸಾಕಷ್ಟು ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಅನ್ನ ನೀರು ಸಿಕ್ಕಿದೆ. ನಾವೇ ನಮ್ಮ ಇಲಾಖೆಯಿಂದ ಎಷ್ಟೊಂದು ಜನಕ್ಕೆ ಅಕ್ಕಿ ಕೊಡಿಸಿದ್ದೀವಿ. ಎರಡು ಸಮುದಾಯಗಳು, ನಾನು ಒಂದು ಸಮುದಾಯ ಅಂತ ನಾನು ಹೇಳ್ತಾ ಇಲ್ಲ, ಎರಡು ಸಮುದಾಯದವರೆಗೂ ಈ ಸಮಸ್ಯೆ ಆಯಿತು. ನಾನು ಏನಕ್ಕೆ ಇದನ್ನ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಮಸ್ಯೆ ಆದಾಗ ಸುತ್ತಮುತ್ತ ಯಾರು ಸಮಸ್ಯೆ ಮಾಡಿಲ್ಲ, ಅವರ ಸಂಸಾರಸ್ಥರಾಗಿರ್ಬೋದು ಅಥವಾ ಅವ್ರ ಸ್ನೇಹಿತರಾಗಿರ್ಬೋದು ಅಥವಾ ಅವ್ರ ಮನೆ ಹಿರಿಯರಾಗಿರ್ಬೋದು, ಅವ್ರಿಗೂ ಕೂಡ ನೋವಾಗುತ್ತೆ. ಅವರು ಜಾಸ್ತಿ ನೋವನ್ನು ಅನುಭವಿಸ್ತಾರೆ. ದುಡಿಯೋ ಮಕ್ಕಳು, ನೋಡ್ಕೊಳ್ತಕ್ಕಂಥ ಮಕ್ಕಳು ಮನೆ ಬಿಟ್ಟು ಓಡೋಗಿದ್ದಾರೆ, ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ಎರಡನೇದು ಏನೋ ಕಷ್ಟ ಸುಖ ಅಂತಂದ್ರೆ ಮಕ್ಕಳಿರಲ್ಲ ಮನೆಯಲ್ಲಿ, ಯಾರ ಹತ್ರ ಹೇಳ್ಕೊತಾರೆ. ನಿಮಗೆ ಗೊತ್ತಿದೆ, ಕಳೆದ ವರ್ಷದಲ್ಲಿ ಸುಮಾರು 1 ತಿಂಗಳುಗಳ ಕಾಲ ನಾವು ಬಂದೋಬಸ್ತ್ ಮಾಡಿದ್ವಿ. ಕೊನೆಗೆ ಅವರೆಲ್ಲ ಬಂದು ಕೊಡೋ ಅಂತ ಹತ್ಕೊಂಡ್ಬಿಟ್ರು ನಮ್ಮ ಹತ್ರ. ಇಲ್ಲ ಸರ್, ನೀವು ಯಾರು ಅಯೋಗ್ಯರು ತಪ್ಪು ಮಾಡಿದಾರೆ ಸರ್, ನೀವು ಏನಾದ್ರು ಮಾಡಿ ಸರ್, ನಮ್ಗೆ ದಯವಿಟ್ಟು ಇದರಿಂದ ಹೊರಗಡೆ ಕಳಿಸ್ಕೊಡ್ತೀವಿ ಸರ್. ಏನಕ್ಕೆ ಇದನ್ನ ಈ ಕಹಿ ಘಟನೆನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ಕಹಿ ಘಟನೆಗಳಿಂದ ನಾವು ಏನು ಪಾಠ ಕಲ್ತಿರ್ತೀವಿ ಆ ತಪ್ಪನ್ನ ಮತ್ತೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ಸಮಾಜದ 99.9% ವ್ಯಕ್ತಿಗಳು ಯಾರು ಮಾಡಲ್ಲ. ಮಾಡೋದು ಬರೀ 0.1%. ನಾನು ಲಾಸ್ಟ್ ಟೈಮ್ ಒಂದು ಪರ್ಸೆಂಟೇಜ್ ಕೂಡ ರಾಗಿಗಳಲ್ಲಿ ಮಾತಾಡ್ತಾ ಹೇಳ್ತಾರೆ, 0.01 ಕಮ್ಮಿ ಪ್ರತಿಶತ ಕಿಡಿಗೇಡಿಗಳಿರ್ತಾರೆ. ಈ ವರ್ಷನೂ ಈಗಾಗಲೇ ನಾವೆಲ್ಲ ತಯಾರಿ ಕೂಡ ಮಾಡ್ಕೊಂಡಿದ್ವಿ. 250-300 ಜನ ಲಾಸ್ಟ್ ಟೈಮ್ ಯಾರ್ಯಾರು ಇಶ್ಯೂ ಮಾಡಿದ್ರು, ಯಾರ್ಯಾರು ರೌಡಿ ಶೀಟರ್ಸ್ ತರಲೆ ಮಾಡೋದಿದ್ದಾರೆ, ಎಲ್ಲರಿಗೂ ಆಗಲೇ ಬಿಡಿ ಕ್ರಮ ತಗೊಳ್ತಾ ಇದ್ವಿ. ಯಾರು ತರಲೆ ಮಾಡ್ತಾರೆ ಅಂತಂದ್ರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಒಂದು ಹಬ್ಬ ಮಾಡ್ಕೊಳ್ಳುವಾಗ ಏನೋ ಸಮಸ್ಯೆಗಳು ಮಾಡ್ತಾರೆ ಅಂತಂದ್ರೆ ನಾವು ಕೈಕೊಟ್ಟು ಕುತ್ಕೊಳ್ಳಿಕ್ಕೆ ಆಗಲ್ಲ. ಸಾರ್ವಜನಿಕರು ವಿನಂತಿ ಮಾಡೋದು ಏನಂತಂದ್ರೆ, ನಿಮ್ಮ ಸುತ್ತಮುತ್ತ ಯಾರು ತೊಂದರೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಗಮನ ತಗೊಂಡು ಮುಲಾಜಿಂದ ಅವ್ರ ಕೇಸ್ ಕೂಡ ಮಾಡ್ತೀವಿ, ಒಳಗೆ ಕೂಡ ಹಾಕ್ತೀವಿ. ಅದ್ರ ಜೊತೆಗೆ ಒಂದು 2-3 ಕಿವಿ ಮಾತುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಈ ಸೋಷಿಯಲ್ ಮೀಡಿಯಾ, ವಾಟ್ಸ್ಆ್ಯಪ್, ಫೇಸ್ಬುಕ್, ಟ್ವಿಟರ್ ಅಲ್ಲಿ ಸುಳ್ಳು ಮಾಹಿತಿಗಳನ್ನ ಹಬ್ಬಿಸ್ತಾರೆ. ಅದೇ ಜಾಸ್ತಿ ಆಗಿರೋದು. ಅದಕ್ಕೋಸ್ಕರ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸುಳ್ಳು ಮಾಹಿತಿನ ಈಗಾಗಲೇ ಒಂದು 15-20 ಕೇಸ್ ಕೂಡ ಮಾಡಿದ್ವಿ 15 ದಿನಗಳಿಂದ. ಯಾರಾದ್ರೂ ಸುಳ್ಳು ಮಾಹಿತಿ ಏನಾದ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ 1 ತಿಂಗಳು 2 ತಿಂಗಳು ಜೈಲಲ್ಲಿರೋ ನಾವು ನೋಡ್ಕೊತೀವಿ. 100% ನಾವು ಕೇಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಇನ್ನೊಂದು, ಸಾರ್ವಜನಿಕರಿಗೆ ನಾನು ತಿಳಿದಿರೋದು ಏನಂತ